ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ICSE ಬೋರ್ಡ್ನ 10ನೇ ತರಗತಿಯ ನಾಟಕವಾದಂತಹ ಹೂವಿ ನಾಟಕದ ದೃಶ್ಯ 12ರ ವಿವರಣೆಯನ್ನು ಕೇಳೋಣ. ದೃಶ್ಯ 12ರ ಆರಂಭದಲ್ಲಿ ಹೊನ್ನ ನಿದ್ದೆಯಿಂದ ಧಡಕ್ಕನೆ ಎದ್ದು ಕೂತ್ಕೋತಾನೆ. ನಿದ್ದೆಯಲ್ಲಿ ಒಂದು ದುಸ್ವಪ್ನವನ್ನು ಅಂದರೆ ಕೆಟ್ಟ ಕನಸನ್ನು ಕಾಣ್ತಾನೆ. ಭಯಭೀತನಾಗಿ ಎದ್ದು ಕೂತ್ಕೋತಾನೆ. ಹೊನ್ನ ಎದ್ದು ಕೂತಂತವನು ಮಾತಾಡ್ತಾನೆ, ಎಲ ಯಾವಾಗ ಸಂಜೆ ಆಯಿತೋ ಯಾವಾಗ ರಾತ್ರಿ ಆಯಿತು ಅಂತಲೇ ತಿಳಿತಿಲ್ಲ, ಗೊತ್ತಾಗ್ತಿಲ್ಲ. ಹೂವಿ ಎಲ್ಲಿದೆಯಾ, ಏನು ಮಾಡ್ತಿದ್ಯಾ ಅಂತ ಹೇಳಿ ಹೂವಿಯ ಹೆಸರನ್ನು ಕರೀತಾನೆ. ನಂತರ ಆತನಿಗೆ ರಿಯಲೈಸ್ ಆಗುತ್ತೆ, ಸಂಜೆ ಹೊನ್ನೆ ತೋಪಿಗೆ ತಂಗಿ ಜೋಡಿ ಉಯ್ಯಾಲೆ ಆಡೋಕ್ಕೆ ಅಂತ ಹೂವಿ ಹೋಗಿದ್ಲಲ್ವಾ, ಅಂದರೆ ತಂಗಿ ಜೊತೆ ಉಯ್ಯಾಲೆ ಆಡೋಕ್ಕೆ ಅಂತ ಹೋಗಿದ್ಲಲ್ವಾ, ಆಗ ಹೋದವಳು ಇನ್ನೂ ಬಂದಂಗೆ ಕಾಣ್ತಾ ಇಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ತನ್ನ ತಂಗಿಯನ್ನು ಕರೀತಾನೆ. ಬೆಳ್ಳಿ ಅಂದರೆ ತನ್ನ ತಂಗಿಗೆ ಹೂವಿಯ ಬಗ್ಗೆ ಗೊತ್ತಿರುತ್ತೆ ಅಂತ ಹೇಳ್ಕೊಂಡು ಕರೀತಾನೆ. ಬೆಳ್ಳಿ ಅಂತ ಹೇಳಿ ಹೊನ್ನ ಕರೆದಂಥ ಸಂದರ್ಭದಲ್ಲಿ ಬೆಳ್ಳಿ ಕೋಪದಿಂದ ಮಾತಾಡ್ಕೊಳ್ತಾ ಆಚೆಗೆ ಬರ್ತಾಳೆ. ಒಲೆ ಮೇಲೆ ಹೆಸರಿಟ್ಟಿದ್ದೀನಿ ಅಣ್ಣ, ಬರ್ತೀನಿ ತಡಿ, ಒಂದೇ ಸಮ ಕೂಗ್ತೀಯಲ್ಲ ಅಂತ ಹೇಳಿ ಬೆಳ್ಳಿ ಜೋರಾಗಿ ಮಾತಾಡ್ತಾಳೆ. ಅದಕ್ಕೆ ಹೊನ್ನ ಕೇಳ್ತಾನೆ, ಹೆಸರಿನ ಪಾಡಿಗೆ ಹೆಸರು ಇರುತ್ತೆ ಬಿಡು, ನೀನು ಬೇಗ ಬಾಯಿಲಿ ತಂಗಿ ಅಂತ ಹೇಳಿ ಹೊನ್ನ ಬೆಳ್ಳಿಯನ್ನು ಕರೀತಾನೆ. ಆಗ ಬೆಳ್ಳಿ ಹೇಳ್ತಾಳೆ, ಹಿಟ್ಟು ಕೂಡಿಸ್ತಾ ಇದ್ದೀನಿ, ಇರು ಅಣ್ಣ ಬರ್ತೀನಿ ಅಂತ ಹೇಳ್ತಾಳೆ. ಆಗ ಹೊನ್ನ ಹೇಳ್ತಾನೆ, ಹಿಟ್ಟಿನ ಪಾಡಿಗೆ ಹಿಟ್ಟಿರಲಿ, ನೀನು ಬೇಗ ಬಾತಾಯಿ ಅಂತ ಹೇಳಿ ತುಂಬ ಕರೀತಾನೆ. ಇದರಿಂದ ಇರಿಟೇಟ್ ಆದಂತಹ ಬೆಳ್ಳಿ ಮುದ್ದೆ ಕೋಲಿನ ಜೊತೆಗೇನೆ ಪ್ರವೇಶ ಮಾಡ್ತಾಳೆ. ಆಕಾಶನೇ ಹರಿದು ತಲೆ ಮೇಲೆ ಬಿದ್ದಂಗೆ ಯಾಕಣ್ಣ ಆಡ್ತಿದ್ಯಾ ಅಂತ ಹೇಳಿ ಬೆಳ್ಳಿ ಕೇಳ್ತಾಳೆ. ಆಗ ಹೊನ್ನ ಹೇಳ್ತಾನೆ, ಅಲ್ಲಮ್ಮ, ನಿನ್ನ ಜೊತೆ ಹೊನ್ನೆ ತೋಪಿಗೆ ಉಯ್ಯಾಲೆ ಆಟ ಆಡೋಕ್ಕೆ ಅಂತ ಹೂವಿನೂ ಬಂದಿದ್ಲು ತಾನೆ, ನೀನು ಮಾತ್ರ ಮನೆಗೆ ಬಂದಿದ್ಯಾ, ನೋಡಿದ್ರೆ ಹೂವಿ ಬಂದಂಗೆ ಕಾಣ್ತಿಲ್ಲ, ಅವಳು ಮನೇಲಿ ಎಲ್ಲಿ ಹುಡುಕಿದ್ರು ಕಾಣಿಸ್ತಾನೆ ಇಲ್ಲ, ಎಲ್ಲೋದ್ಲು ಹೂವಿ ಅಂತ ಹೊನ್ನ ಬೆಳ್ಳಿಯನ್ನು ಕೇಳ್ತಾನೆ. ಆಗ ಬೆಳ್ಳಿ ಹೇಳ್ತಾಳೆ, ಮೂಗ್ದಾರ ಇಲ್ಲದೆ ಇರೋವಂಥ ಮುಂಗಾರು ಗಾಳಿ ಎಲ್ಲಿಗೆ ಹೋಯ್ತು ಅಂತ ಯಾರಿಗೆ ಹೇಳೋದಕ್ಕಾಗತ್ತಣ್ಣ ಅಂತ ಕೇಳ್ತಾಳೆ ಕೋಪದಿಂದ. ಸಾಮಾನ್ಯವಾಗಿ ಮನೆಯಲ್ಲಿ ಸಾಕಿರ್ತಕ್ಕಂತಹ ಹಸು ಎಮ್ಮೆಗಳಿಗೆ ಮೂಗುದಾರವನ್ನು ಹಾಕಿರ್ತಾರೆ, ಅದು ಯಾರನ್ನು ಕೂಡ ತಿವಿಬಾರದು ಅಂತ ಹೇಳಿ. ಹಾಗಾಗಿ ಇಲ್ಲಿ ಮೂಗುದಾರ ಇಲ್ಲದೆ ಇರುವಂತಹ ಮುಂಗಾರು ಗಾಳಿ ಎಲ್ಲಿಗೆ ಹೋಯ್ತೋ ಏನೋ ಯಾರಿಗೆ ಗೊತ್ತು ಅಂತ ಹೇಳ್ತಾಳೆ ಬೆಳ್ಳಿ. ಅಂದರೆ ಗಾಳಿ ಯಾವ ಕಡೆಯಿಂದ ಬೀಸ್ತಾ ಇದೆ ಅಂತ ಹೇಳ್ಬೋದು, ಆದರೆ ಅದು ಯಾವ ದಿಕ್ಕಿಗೆ ಬೀಸ್ಕೊಂಡು ಹೊರಟೋಗುತ್ತೆ ಅನ್ನೋದನ್ನ ನಾವು ಹೇಳೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಬೆಳ್ಳಿ ಹೇಳ್ತಾಳೆ, ಅಂದರೆ ಹೂವಿಗೆ ಯಾರ ಬಗ್ಗೆನೂ ಭಯ ಭಕ್ತಿ ಇಲ್ಲ, ಅವಳೇನಾದರೂ ನನಗೆ ಹೇಳಿ ಕೇಳಿ ನಾ ಹೋಗ್ತಾಳೆ, ಅವಳು ಎಲ್ಗೋದ್ಲೋ ಯಾರಿಗೆ ಗೊತ್ತು ಅಂತ ಹೇಳಿ ಬೆಳ್ಳಿ ಹಾರಿಕೆಯ ಉತ್ತರವನ್ನು ಕೊಡ್ತಾಳೆ. ಆಗ ಇದರಿಂದ ಕೋಪಗೊಂಡಂತಹ ಹೊನ್ನ ಹೇಳ್ತಾನೆ, ಸಾಕು ಮಾಡು ಬೆಳ್ಳಿ, ಸಾಕು ನಿನ್ನ ಮಾತು, ಒಟ್ಟಿಗೆ ಹೋದರೂ ಒಟ್ಟಿಗೆ ಬರಬೇಕು ಅನ್ನೋದು ಎಲ್ರಿಗೂ ಗೊತ್ತಿರಬೇಕಾದಂತಹ ವಿಚಾರ. ನೀನು ಒಟ್ಟಿಗೆ ಕರ್ಕೊಂಡು ಹೋದ್ಮೇಲೆ ಒಟ್ಟಿಗೆ ಕರ್ಕೊಂಬರ್ಬೇಕಿತ್ತಲ್ಲ, ಅವಳನ್ನ ಅಲ್ಲೇ ಹೊನ್ನೆ ತೋಪಲ್ಲೇ ಬಿಟ್ಬಿಟ್ಟು ಬಂದಿದ್ಯಾ. ಈಗಲೇ ನಾನೇ ಹೋಗಿ ಅವಳನ್ನ ಅಲ್ಲಿಂದ ಕರ್ಕೊಂಡು ಬರ್ತೀನಿ, ಹುಡುಕೊಂಡು ಕರ್ಕೊಂಡು ಬಂದೇ ಬರ್ತೀನಿ, ಬಿಡು ದಾರಿ, ಅಡ್ಡ ನಿಲ್ಬೇಡ ಮೂದೇವಿ ಅಂತ ಹೇಳಿ ಹೊನ್ನ ತನ್ನ ತಂಗಿ ಬೆಳ್ಳಿಯನ್ನು ಬೈದು ಮುಂದೆ ಹೋಗ್ತಾನೆ. ದೃಶ್ಯ 12ರಲ್ಲಿ ಹೂವಿ ನಾಟಕದ 8ನೇ ಹಾಡು ಬರುತ್ತೆ. ಈ 8ನೇ ಹಾಡು ಹೊನ್ನ ಹೂವಿಯನ್ನು ಹುಡುಕಿಕೊಂಡು ಹೋಗುವಂತಹ ವಿಚಾರವನ್ನು ನಮಗೆ ತಿಳಿಸಿಕೊಡುತ್ತೆ. ಹಾಡನ್ನು ನೋಡೋಣ. ಬೆತ್ತಲ ಗುದುರೆಯ ಬೆನ್ನೇರಿ ಹೊಂಟಾನ, ಕತ್ತಲ ಹೊತ್ತಲ್ಲಿ ಹೊನ್ನ, ನೀಲಿಯ ಕಣಿವೆಯಲ್ಲಿ ಮೋಡದ ಬೆನ್ನೇರಿ ಚಂದಿರಾಮ ಓಡುತ್ತಾನ ಅಂತ ಹೇಳಿ ಹಾಡು ಮುಕ್ತಾಯ ಆಗುತ್ತೆ. ಅಂದರೆ ಬೆತ್ತಲ ಕುದುರೆಯ ಬೆನ್ನೇರಿ ಹೊನ್ನ ಹೊಂಟಿದ್ದಾನೆ ಅಂತ, ಅಂದರೆ ಕಾಣದೇ ಇರುವಂತಹ ದಾರಿಯಲ್ಲಿ, ಗೊತ್ತಿಲ್ಲದೇ ಇರುವಂತಹ ದಾರಿಯಲ್ಲಿ ಹೊನ್ನ ಹೂವಿಯನ್ನು ಹುಡುಕಿಕೊಂಡು ಕತ್ತಲ ಹೊತ್ತಲ್ಲಿ ಹೊರಟಿದ್ದಾನೆ. ಆ ಕತ್ತಲ ಹೊತ್ತಲ್ಲಿ ನೀಲಿಯ ಕಣಿವೆಯಲ್ಲಿ ಮೋಡದ ಬೆನ್ನೇರಿ ಚಂದ್ರ ಕೂಡ ಹೊನ್ನನ ಜೊತೆಗೆ ಓಡ್ತಾ ಇದ್ದಾನೆ. ಇಲ್ಲಿ ನೀಲಿಯ ಕಣಿವೆ ಅಂತಂದರೆ ಆಕಾಶ. ನೀಲಾಕಾಶದಲ್ಲಿ ಹಲವಾರು ಮೋಡಗಳು ಓಡಾಡ್ತಾ ಇರುತ್ತೆ, ಚಲಿಸ್ತಾ ಇರುತ್ತೆ. ಆ ಮೋಡಗಳ ಜೊತೆಗೆ ಹೊನ್ನ ತನ್ನ ಕುದುರೆಯನ್ನು ಏರ್ಕೊಂಡು ಚಂದಿರನ ಜೊತೆಗೆ ತಾನೂ ಕೂಡ ಓಡ್ತಾ ಹೂವಿಯನ್ನು ಹುಡುಕ್ತಾ ಇದ್ದಾನೆ ಅನ್ನುವಂಥದ್ದನ್ನು ತಿಳಿಸೋದ್ರೊಂದಿಗೆ ದೃಶ್ಯ 12 ಮುಕ್ತಾಯ ಆಗುತ್ತೆ. ಮುಂದಿನ ದೃಶ್ಯಗಳ ವಿವರಣೆಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.